ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಅನ್ನು ಒತ್ತಿ. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ವೋಟರ್ ಐ ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾ ಇದ್ದೀನಿ. ತುಂಬ ಜನರಿಗೆ ಆಲ್ರೆಡಿ ಗೊತ್ತಿದೆ, ಆದರೂ ಕೆಲವೊಬ್ಬರಿಗೆ ಪ್ರಾಬ್ಲಮ್ ಇದೆ. ಏನು ಅಂದರೆ ಆಧಾರ್ ವೋಟರ್ ಐ ಡಿ ಲಿಂಕ್ ಮಾಡ್ತಾ ಇರೋ ಹಿಂದಿನ ಉದ್ದೇಶವೇನು, ಹಾಗೆ ವೋಟರ್ ಐ ಡಿ ಕಳೆದು ಹೋದರೆ ಅದಕ್ಕೆ ಸೊಲ್ಯೂಷನ್ ಏನು, ಹಾಗೆ ಇನ್ನೂ ತುಂಬ ಪ್ರಾಬ್ಲಮ್ ಇದೆ. ಇದೇ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ, ಅದರ ಜೊತೆಗೆ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಗ್ರೂಪನ್ನು ಜಾಯ್ನ್ ಆಗಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ತಿಳಿಸಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫಸ್ಟು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ನಲ್ಲಿ ವೋಟರ್ ಹೆಲ್ಪ್ ಲೈನ್ ಅಂತ ಸರ್ಚ್ ಮಾಡಿ. ಇದರಲ್ಲಿ ಫಸ್ಟ್ ಇದೆ ಅಲ್ವಾ, ಈ ವೋಟರ್ ಹೆಲ್ಪ್ ಲೈನ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. 17 MB ಇದೆ. ಇದು ಅಫಿಷಿಯಲ್ ಆ್ಯಪು, ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ ಅಲ್ಲ. ಎಲೆಕ್ಷನ್ ಕಮಿಷನರ್ ಅವರೇ ಲಾಂಚ್ ಮಾಡಿರೋ ಆ್ಯಪು. ಸೊ ಇನ್ಸ್ಟಾಲೇಷನ್ ಆದಮೇಲೆ ಓಪನ್ ಮಾಡಿ. ಫಸ್ಟು ಅಪ್ಲಿಕೇಶನ್ನ ಡಿಸ್ಕ್ಲೇಮರ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಐ ಅಗ್ರಿ ಅಂತ ಕೊಡಿ, ನೆಕ್ಸ್ಟ್ ಮಾಡಿ. ನೆಕ್ಸ್ಟು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಲಿಕ್ಕೆ ಕೇಳುತ್ತೆ. ಇಂಗ್ಲೀಷ್, ಕನ್ನಡ ಅಥವಾ ನಿಮಗೆ ಬೇಕಾದ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಬೋದು. ನಾನು ಇಂಗ್ಲೀಷ್ ಇಡ್ತೀನಿ. ಗೆಟ್ ಸ್ಟಾರ್ಟೆಡ್ ಅಂತ ಕೊಡಿ. ಈ ರೀತಿ ನಿಮಗೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಡ್ಯಾಶ್ಬೋರ್ಡ್ನಲ್ಲಿ ಫಸ್ಟು ಲಾಗಿನ್ ಮಾಡ್ಕೊಳ್ಬೇಕು. ಆಪ್ರೇಟರ್ ಲಾಗಿನ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಲೆಫ್ಟ್ ಸೈಡ್ ಮೂಲೆಯಲ್ಲಿ ಎಕ್ಸ್ಪ್ಲೋರ್ ಅಂತ ಇದೆಯಲ್ವ, ಅಲ್ಲಿ ಕ್ಲಿಕ್ ಮಾಡಿ. ಈಗ ಲಾಗಿನ್ ಅಂತ ಕ್ಲಿಕ್ ಮಾಡಿ. ನೀವು ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇದ್ರೆ ನ್ಯೂ ಯೂಸರ್ ಅಂತ ಕೊಡಿ. ಈಗ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಈಗ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಸೊ ನನ್ನ ಅಕೌಂಟು ಆಲ್ರೆಡಿ ರಿಜಿಸ್ಟರ್ ಇರೋದ್ರಿಂದ ಡೈರೆಕ್ಟ್ ಲಾಗಿನ್ ಹೋಗ್ತಾ ಇದೆ. ನಾನು ಲಾಗಿನ್ ಮಾಡ್ಕೊಳ್ತೀನಿ. ಮೊಬೈಲ್ ನಂಬರ್ನ ಎಂಟರ್ ಮಾಡಿ, ಸೆಂಡ್ OTP ಅಂತ ಕೊಡಿ. ಈಗ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಎಂಟರ್ ಮಾಡಿ. ಈಗ ನಿಮಗೆ ಬೇಕಾದ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿ. ಈಗ ಲಾಗಿನ್ ಅಂತ ಕೊಡಿ. ಓಕೆ, ಲಾಗಿನ್ ಸಕ್ಸಸ್ ಆಗಿದೆ. ಈ ರೀತಿ ನಿಮಗೆ ಡ್ಯಾಶ್ಬೋರ್ಡ್ ಬರುತ್ತೆ. ಡ್ಯಾಶ್ಬೋರ್ಡಲ್ಲಿ ಲೆಫ್ಟ್ ಸೈಡ್ನಲ್ಲಿ ಎಕ್ಸ್ಪ್ಲೋರಲ್ಲಿ ಇಲ್ಲಿ ಎಲೆಕ್ಟ್ರಲ್ ಅಥೆಂಟಿಕೇಶನ್ ಫಾರ್ಮ್ 6B ಅಂತ ಇದೆ. ಹಾಗೆ ಅದೇ ಆಪ್ಷನ್ನು ವೋಟರ್ ರಿಜಿಸ್ಟ್ರೇಷನಲ್ಲೂ ಇದೆ. ಇಲ್ಲಿ ಲಾಸ್ಟ್ ಆಪ್ಷನ್ ನೋಡಿ, ಎಲೆಕ್ಟ್ರಲ್ ಅಥೆಂಟಿಕೇಶನ್ ಫಾರ್ಮ್ 6B ಅಂತ ಇದೆ. ಎರಡು ಒಂದೇ ಆಪ್ಷನ್ನು, ಯಾವುದನ್ನು ಬೇಕಾದರೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟು ಲೆಟ್ಸ್ ಸ್ಟಾರ್ಟ್ ಅಂತ ಕೊಡಿ. ಈಗ ಡು ಯು ಆಲ್ರೆಡಿ ಹ್ಯಾವ್ ವೋಟರ್ ಐ ಡಿ ನಂಬರ್ ಅಂತ ಇದೆ. ನಿಮ್ಮ ಹತ್ರ ವೋಟರ್ ಐ ಡಿ ನಂಬರ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಟ್ಟು ಸರ್ಚ್ ಮಾಡ್ಬೋದು. ನೇಮ್ ಮತ್ತು ಉಳಿದೆಲ್ಲ ಡೀಟೇಲ್ಸ್ಗಳನ್ನ ಎಂಟರ್ ಮಾಡಿ ಸರ್ಚ್ ಮಾಡ್ಬೋದು. ಒಂದು ವೇಳೆ ಸರ್ಚ್ನಲ್ಲೂ ಬಂದಿಲ್ಲ ಅಂದರೆ ಅದಕ್ಕೂ ಕೂಡ ಸೊಲ್ಯೂಷನ್ ಹೇಳ್ತೀನಿ. ಗೌರ್ಮೆಂಟ್ ಆಫ್ ಕರ್ನಾಟಕದ ಒಂದು ಅಫಿಷಿಯಲ್ ಎಲೆಕ್ಷನ್ ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರಲ್ಲಿ ಮತದಾರ ಪಟ್ಟಿ ವೀಕ್ಷಣೆ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಅಂತಿಮ ಮತದಾರರ ಪಟ್ಟಿ 2022 ವೀಕ್ಷಣೆ ಅಂತ ಕೊಡಿ. ಇದರಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ, ತಾಲೂಕಿನ ಹೆಸರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ವಿಧಾನಸಭಾ ಕ್ಷೇತ್ರದ ಹೆಸರು ಬರುತ್ತೆ, ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಎಲೆಕ್ಷನ್ ಬೂತಲ್ಲಿರುತ್ತಲ್ವ, ಆ ಬೂತ್ನ ಹೆಸರನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಕ್ಯಾಪ್ಚಾ ಕೋಡನ್ನು ಹಾಕಿ ಡೌನ್ಲೋಡ್ ಅಂತ ಕೊಡಿ. ಈ ರೀತಿ ನಿಮಗೆ ಒಂದು PDF ಫೈಲ್ ಡೌನ್ಲೋಡ್ ಆಗುತ್ತೆ. ಈ PDF ಫೈಲಲ್ಲಿ ಎಲ್ಲ ವೋಟರ್ ಐ ಡಿ ಇರುವ ಲಿಸ್ಟ್ ಬರುತ್ತೆ. ಈ ವೋಟರ್ ಐ ಡಿ ಲಿಸ್ಟಲ್ಲಿ ನಿಮ್ಮ ಹೆಸರನ್ನ ಸರ್ಚ್ ಮಾಡಿ. ಇಲ್ಲಿದೆ ಅಲ್ವಾ, ಈ ರೀತಿ ವೋಟರ್ ಐ ಡಿ ನಂಬರ್ ಬರುತ್ತೆ. ವೋಟರ್ ಐ ಡಿ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ಎಸ್ ಅಂತ ಕೊಡಿ, ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ವೋಟರ್ ಐ ಡಿ ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟು ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ಕೆಲವೊಬ್ಬರು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಕೆಲವೊಬ್ಬರ ವೋಟರ್ ಐ ಡಿಗಳು XUC ಬಿಟ್ಟು KT ಅಂತ ಸೀರೀಸ್ ಬಂದು ಸ್ಲ್ಯಾಶ್ ಇರುತ್ತೆ.
ಅಂಥ ವೋಟರ್ ಐ ಡಿ ನಂಬರ್ಗಳನ್ನು ಕೂಡ ಈ ಆ್ಯಪ್ ತಗೊಳೋದಿಲ್ಲ. ಆವಾಗಲೂ ಕೂಡ ನೀವು ವೋಟರ್ ಐ ಡಿ ವೆಬ್ಸೈಟ್ನಿಂದ ಲೀಸ್ಟನ್ನು ಡೌನ್ಲೋಡ್ ಮಾಡಿ ನಿಮ್ಮ ಹೆಸರನ್ನ ಸರ್ಚ್ ಮಾಡಿ ಹೊಸ ವೋಟರ್ ಐ ಡಿ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟು ಫೆಚ್ ಡೀಟೇಲ್ಸ್ ಅಂತ ಕೊಡಿ. ಇಲ್ಲಿ ನೋಡಿ, ವಿ ಹ್ಯಾವ್ ಫೌಂಡ್ ದಿಸ್ ರೆಕಾರ್ಡ್ ಫಾರ್ ಯುವರ್ ಎಂಟರ್ ವೋಟರ್ ಐ ಡಿ, ಪ್ಲೀಸ್ ಕ್ಲಿಕ್ ಆನ್ ಪ್ರೊಸೀಡ್ ಬಟನ್ ಅಂತ ಇದೆ. ಈಗ ಪ್ರೊಸೀಡ್ ಅಂತ ಓಕೆ, ವೋಟರ್ ಐ ಡಿಯಲ್ಲಿ ಯಾವ ರೀತಿ ಡೀಟೇಲ್ಸ್ ಇದೆಯಲ್ವಾ ಆ ರೀತಿ ಡೀಟೇಲ್ಸ್ ಬಂದಿದೆ. ಈಗ ಕೆಳಗಡೆ ಆಧಾರ್ ಡೀಟೇಲ್ಸ್ ಅಂತ ಇದೆಯಲ್ವಾ, ಇಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಒಂದು ವೇಳೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂದರೆ, ನಾರ್ಮಲ್ ಆಗಿ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದೆ. ಒಂದು ವೇಳೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಅವೈಲೇಬಲ್ ಇಲ್ಲ ಅಂದರೆ ಕೆಳಗೆ ಒಂದು ಆಪ್ಷನ್ ಇದೆ ನೋಡಿ, ಐ ಆಮ್ ನಾಟ್ ಏಬಲ್ ಟು ಫರ್ನಿಶ್ ಮೈ ಆಧಾರ್ ಅಂತ. ಆ ಬಾಕ್ಸನ್ನು ಟಿಕ್ ಮಾಡಿ ಒಂದು ಅದರ್ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಇಷ್ಟು ಡಾಕ್ಯುಮೆಂಟ್ಸ್ಗಳಿದೆ, ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡು, ಇಂಡಿಯನ್ ಪಾಸ್ಪೋರ್ಟು, ಇದು ಯಾವುದನ್ನು ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಅಂತ ಕೊಡಿ. ಹಾಗೆ ಅದರ ಫೋಟೋವನ್ನು ಕ್ಲಿಕ್ ಮಾಡಿ. ಆ ಡಾಕ್ಯುಮೆಂಟು 2 MB ಒಳಗೆ ಇರಬೇಕು. ಸೊ ನಾರ್ಮಲ್ ಆಗಿ ಎಲ್ಲರ ಹತ್ರ ಆಧಾರ್ ಕಾರ್ಡ್ ನಂಬರ್ ಇದೆ, ಅದನ್ನೇ ಫರ್ನಿಷ್ ಮಾಡಿ. ಮೊಬೈಲ್ ನಂಬರ್ನ ಹಾಕಿ. ನೆಕ್ಸ್ಟು ಇಮೇಲ್ ಐ ಡಿಯನ್ನು ಹಾಕ್ಬೋದು, ಕಂಪಲ್ಸರಿ ಏನಿಲ್ಲ. ನೆಕ್ಸ್ಟು ಪ್ಲೇಸ್ ಆಫ್ ಅಪ್ಲಿಕೇಶನಲ್ಲಿ ನಿಮ್ಮ ಊರಿನ ಹೆಸರನ್ನ ಎಂಟರ್ ಮಾಡಿ. ನೆಕ್ಸ್ಟು ಡನ್ ಅಂತ. ಈಗ ಡೀಟೇಲ್ಸ್ಗಳು ಬರುತ್ತೆ. ಈಗ ಡೀಟೇಲ್ಸ್ಗಳು ಫೆಚ್ ಆಗುತ್ತೆ. ವೋಟರ್ ಐ ಡಿಯಲ್ಲಿ ಯಾವ ರೀತಿ ಇರುತ್ತಲ್ವ ಅದೇ ರೀತಿ ಹೆಸರು, ಹಾಗೆ ನೀವು ಹಾಕಿರೋ ಮೊಬೈಲ್ ನಂಬರ್, ಆಧಾರ್ ನಂಬರ್, ಪ್ಲೇಸ್ ಆಫ್ ಸಬ್ಮಿಷನ್ ಎಲ್ಲ ಬರುತ್ತೆ. ತುಂಬ ಜನ ಕೇಳ್ತಾ ಇದ್ದಾರೆ, ವೋಟರ್ ಐ ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಆಧಾರ್ ಕಾರ್ಡ್ನಲ್ಲಿರೋ ರೀತಿ ಹೆಸರು ವೋಟರ್ ಐ ಡಿಯಲ್ಲಿ ಬಂದು ಕೂತ್ಕೊಳ್ಳುತ್ತಾ ಅಂತ. ಇಲ್ಲ, ನೀವು KYC ಮಾಡಿದರೆ ಮಾತ್ರ ಆ್ಯಸ್ ಪರ್ ಆಧಾರು ವೋಟರ್ ಐ ಡಿಲೂ ಕೂಡ ಚೇಂಜ್ ಆಗ್ತಿತ್ತು. ಇಲ್ಲಿ KYC ಏನೂ ಕೇಳಿಲ್ಲ, ಜಸ್ಟ್ ಲಿಂಕ್ ಅಷ್ಟೇ ಹೇಳಿದ್ದಾರೆ. ಹಾಗೆ ಯಾವುದೇ OTP ಗಳು ಕೂಡ ಬರ್ತಾ ಇಲ್ಲ. ಹಾಗೆ ವೋಟರ್ ಐ ಡಿಯಲ್ಲಿ ಯಾವುದೇ ರೀತಿ ಚೇಂಜ್ ಕೂಡ ಆಗೋದಿಲ್ಲ. ಒಂದು ವೇಳೆ ನಿಮಗೆ ಆಧಾರ್ ಕಾರ್ಡ್ನಲ್ಲಿರೋ ರೀತಿ ವೋಟರ್ ಐ ಡಿಯಲ್ಲಿ ಹೆಸರು ಚೇಂಜ್ ಆಗಬೇಕು ಅಂದರೆ ಅದಕ್ಕೆ ಕರೆಕ್ಷನ್ ಅಂತ ಫಾರ್ಮನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಡೈರೆಕ್ಟಾಗಿ ಕರೆಕ್ಷನ್ ಆಗೋದಿಲ್ಲ, ಇದು ನೆನಪಿರಲಿ. ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳೋದಾದರೆ, ಕೆಲವೊಂದು ಡೂಪ್ಲಿಕೇಟ್ ವೋಟರ್ ಐ ಡಿಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಈ ರೀತಿ ಲಿಂಕ್ ಮಾಡಿಸ್ತಾ ಇದ್ದಾರೆ. ಹಾಗೆ ಒಮ್ಮೆ ನೀವು ಸಬ್ಮಿಟ್ ಮಾಡಿದ್ರೆ ಮತ್ತೊಮ್ಮೆ ಸಬ್ಮಿಟ್ ಮಾಡೋ ಆಪ್ಷನ್ ಇಲ್ಲ, ಕೇವಲ ಒಂದು ಸರಿ ಮಾತ್ರ ಕರೆಕ್ಟಾಗಿ ಸಬ್ಮಿಟ್ ಮಾಡಿ. ನೀವು ಇನ್ನೊಂದ್ಸರಿ ಸಬ್ಮಿಟ್ ಮಾಡಬೇಕಂದ್ರೆ ಕೂಡ ಎರರ್ ಬರುತ್ತೆ. ಆ ಎರರ್ ಕೂಡ ತೋರಿಸ್ಕೊಡ್ತೀನಿ. ಈಗ ಕನ್ಫರ್ಮ್ ಅಂತ ಕೊಡಿ. ಕನ್ಫರ್ಮ್ ಆದಮೇಲೆ ನಿಮಗೆ ಥ್ಯಾಂಕ್ ಯು ಅಂತ ಬರುತ್ತೆ. ಹಾಗೆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ. ಈ ರೆಫರೆನ್ಸ್ ನಂಬರನ್ನು ಕಾಪಿ ಅಥವಾ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ. ಸ್ಟೇಟಸ್ ಕೂಡ ಚೆಕ್ ಮಾಡಲಿಕ್ಕೆ ಆಪ್ಷನ್ ಇದೆ. ನೆಕ್ಸ್ಟ್ ಓಕೆ ಕೊಟ್ಟು ಕ್ಲೋಸ್ ಮಾಡಿ. ನೀವು ಸಬ್ಮಿಟ್ ಮಾಡಿರೋ ಅಪ್ಲಿಕೇಶನ್ನ ಸ್ಟೇಟಸ್ ನೋಡಲಿಕ್ಕೆ ಲೆಫ್ಟ್ ಸೈಡ್ನಲ್ಲಿ ಎಕ್ಸ್ಪ್ಲೋರ್ ಅಂತ ಆಪ್ಷನ್ ಇದೆ. ಇದರಲ್ಲಿ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆಯಲ್ವ, ಇಲ್ಲಿ ಕ್ಲಿಕ್ ಮಾಡಿ. ಈಗ ರೆಫರೆನ್ಸ್ ನಂಬರ್ನ ಹಾಕಿ ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅಂತ ಕೊಟ್ಟು ಚೆಕ್ ಮಾಡ್ಬೋದು. ಟ್ರ್ಯಾಕ್ ಆಗ್ತಾ ಇಲ್ಲ, ನೆಕ್ಸ್ಟ್ ಆಗಬಹುದು. ಓಕೆ, ಟ್ರ್ಯಾಕ್ ಮಾಡಿದ್ರು ಕೂಡ ಯಾವುದೇ ಡೀಟೇಲ್ಸ್ ತೋರಿಸ್ತಾ ಇಲ್ಲ, ರೆಕಾರ್ಡ್ ನಾಟ್ ಫೌಂಡ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದು ನೀವು ಕರೆಕ್ಷನ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಕರೆಕ್ಷನ್ ಫಾರ್ ಎಂಟ್ರೀಸ್ ಅಂತ ಇದೆಯಲ್ಲ, ಫಾರ್ಮ್ 8, ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ನೀವು ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡ್ಬೋದು. ನಿಮ್ಮ ಆಧಾರ ಮತ್ತು ವೋಟರ್ ಐ ಡಿ ಲಿಂಕ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು ಅಂದರೆ ವೋಟರ್ ರಿಜಿಸ್ಟ್ರೇಷನ್ಗೆ ಹೋಗಿ ಇನ್ನೊಮ್ಮೆ ಆ ಫಾರ್ಮನ್ನು ಓಪನ್ ಮಾಡಿ, ಸ್ಟಾರ್ಟ್ ಅಂತ ಕೊಡಿ. ವೋಟರ್ ಐ ಡಿ ನಂಬರ್ನ ಎಂಟರ್ ಮಾಡಿ, ಫೆಚ್ ಡೀಟೇಲ್ಸ್ ಅಂತ ಕೊಡಿ, ಪ್ರೊಸೀಡ್ ಅಂತ ಕೊಡಿ. ಈಗ ನೆಕ್ಸ್ಟ್ ಕೊಡಿ, ಆಧಾರ್ ನಂಬರ್ನ ಎಂಟರ್ ಮಾಡಿ, ಕನ್ಫರ್ಮ್ ಮಾಡಿ. ಓಕೆ, ನೋಡ್ತಾ ಇರ್ಬೋದು, ಫಾರ್ಮ್ ಇಸ್ ಆಲ್ರೆಡಿ ಸಬ್ಮಿಟೆಡ್ ಫಾರ್ ದಿ ಗಿವನ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಒಮ್ಮೆ ಮಾತ್ರ ಸಬ್ಮಿಟ್ ಮಾಡಲಿಕ್ಕೆ ಬರುತ್ತೆ. ಕರೆಕ್ಟಾಗಿ ಒಮ್ಮೆ ಸಬ್ಮಿಟ್ ಮಾಡಿ, ಮಲ್ಟಿಪಲ್ ಟೈಮು ಸಬ್ಮಿಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನೀವು ಇಲ್ಲಿ ಎಂಟರ್ ಮಾಡೋ ಮೊಬೈಲ್ ನಂಬರ್ ಕೂಡ ವೋಟರ್ ಐ ಡಿಗೆ ಲಿಂಕ್ ಆಗೋದಿಲ್ಲ, ಕೇವಲ ಇದು ವೆರಿಫಿಕೇಷನ್ ಪರ್ಪಸ್ ಅಷ್ಟೇ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಹೆಚ್ಚಿನ ಮಾಹಿತಿಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹಾಗೆ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.